ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಿರೋ ಜಾಗ ಇರೋದು ಕೋಲ್ಕತ್ತಾದಲ್ಲಿ. ಇದರ ಹೆಸರು ಬಂದು ಎಕೋ ಪಾರ್ಕ್. ಇಲ್ಲಿ ಏನು ವಿಶೇಷತೆ ಇದೆ ಎಂದು ನೋಡೋಣ ಬನ್ನಿ. ನೋಡಿ, ಇದು ಜಪಾನೀಸ್ ಫಾರೆಸ್ಟ್ ಅಂತ ಇದೆ. ಇಲ್ಲಿ ಮುಂದೆ ಹೋದರೆ ಸ್ಟಾರ್ಟಿಂಗ್ಗೆ ಬರೋದು ನಮಗೆ ಬುದ್ಧ ಸ್ಟ್ಯಾಚು. ಇದು ಸ್ಮಾಲ್ ಬುದ್ಧಾಸ್ ಅಂತ, ಇದನ್ನು ಮಾಂಕ್ಸ್ ಅಂತ ಕರೀತಾರೆ. ಬಹಳಷ್ಟು ಮಾಂಕ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯ ಜನಗಳನ್ನು ಹೋಲ್ತವೆ. ಇದರಲ್ಲಿ ಏನು ಬರ್ತಿದೆ ಅಂದರೆ, ಮತ್ತೆ ನಿಮ್ಮನ್ನು ನೀವು ಇದರಲ್ಲಿ ಕಾಣ್ಬೋದು ಅಂತ. ನಿಮಗೇನಾದ್ರು ನೀವನ್ನು ಕಂಡ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಈ ಮಾಂಕ್ಸ್ಗಳು ರಾತ್ರಿ ವೇಳೆ ಕಾಡನ್ನು ಕಾಯುತ್ತೆ ಅಂತ ಇಲ್ಲಿ ನಂಬಿಕೆ ಇದೆ. ಇದು ಜಿಗ್ಜಾಗ್ ಬ್ರಿಡ್ಜ್ ಅಂತ. ಇದು ನೋಡೋಕ್ಕೆ ಜಿಗ್ಜಾಗ್ ಶೇಪ್ ಇದೆ ಅಂತಂದು ಇದನ್ನ ಜಿಗ್ಜಾಗ್ ಬ್ರಿಡ್ಜ್ ಅಂತ ಕರೀತಾರೆ. ಇಲ್ಲಿ 7 ಕಮಲಗಳಿದೆ. ಈ 7 ಕಮಲಗಳನ್ನು ಇಲ್ಲಿ ಸಮೃದ್ಧಿಯ ದೇವತೆ ಅಂತ ನಂಬ್ತಾರೆ. ಮತ್ತು ಈ ಕಮಲಗಳ ಮೇಲೆ ಬೆಳಕು ಬಿದ್ದಾಗ ಅದು ದೇವರ ಬೆಳಕು ಎಂದು ಇಲ್ಲಿ ಪ್ರತೀತಿ. ಇಲ್ಲಿ ನೋಡಿ, ಹೋಗಿ ಮರನ ತಪ್ಕೊಳ್ರಿ ಅಂತ ಬರ್ತಿದ್ದಾರೆ. ಬಟ್ ಇಲ್ಲಿ ಯಾರು ಮರಗಳನ್ನ ತಪ್ಕೊಂತ ಇಲ್ಲ. ಮರಗಳನ್ನ ತಪ್ಕೊಂಡ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ. ಇಲ್ಲಿ ಕಂಬಗಳ ಮೇಲೆ ಜಪಾನಿ ಭಾಷೆಯಲ್ಲಿ ಚೆನ್ನಾಗಿರುವಂಥ ಕೋಟ್ಸ್ ಬರ್ತಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾನೆ ನಮ್ಮ ಫ್ರೆಂಡ್. ಇದು ಬ್ಯಾಂಬೂ ಕೈಮ್ ಅಂತ. ಅಂದರೆ ಇಲ್ಲಿ ಸುತ್ತಬೇಕು. ಸುತ್ತಕಂತ ಈ ಬ್ಯಾಂಬುಗಳನ್ನು ಬಡಿತಾ ಹೋಗ್ಬೇಕು. ಆವಾಗ ಇದರಿಂದ ಒಂದು ಸೌಂಡ್ ಕ್ರಿಯೇಟ್ ಆಗುತ್ತೆ. ಆ ಸೌಂಡು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಚೆಕ್ ಮಾಡೋಣ ಬನ್ನಿ. ಈ ಥರ ನಾವು ಚೆಕ್ ಮಾಡೋಕ್ಕಂತ ಹೋದಾಗ ಈ ಬ್ಯಾಂಬು ಎಲ್ಲ ತುಂಬ ಹಾಳಾಗಿತ್ತು. ಸೊ ಇದರಿಂದ ಯಾವುದೇ ಥರದ ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ನಮಗೆ ಬರಲಿಲ್ಲ. ಕೇಳಿ, ಈ ಥರ ಸೌಂಡ್ ಬರುತ್ತೆ. ನಾವು ಇಷ್ಟೊತ್ತನ ನೋಡಿದ್ವಲ್ಲ ಜಪಾನೀಸ್ ಫಾರೆಸ್ಟ್ ಅಂತ, ಅದರ ಎಂಟ್ರೆನ್ಸಿಗೆ ಇದು ಬುದ್ಧ ಮೂರ್ತಿ ಇದೆ. ಇಲ್ಲಿ ಬೋಟಿಂಗ್ ಸಹ ಇದೆ. ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್ 4 ಮೆಂಬರ್ಸ್ ಇದ್ವಿ. ಸೊ ಅದಕ್ಕೆ ಇಲ್ಲಿ ಚಾರ್ಜ್ ಮಾಡೋದು ಪೆಡ್ಲಿಂಗ್ ಬೋಟಿಂಗ್ ಇತ್ತು. ಇದು 200 ಪರ್ ಬೋಟ್ ಅಂತೆ. ನಾವು 4 ಜನ ಬೋಟಿಂಗಿಗೆ ಹೋದ್ವಿ. ಇದನ್ನು ಹೋಗ್ತಾ ಅಲ್ಲಿ ಮಿಡಲಲ್ಲಿ ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಐಲ್ಯಾಂಡ್ ಥರ ಮಧ್ಯ ಕ್ರಿಯೇಟ್ ಮಾಡಿದ್ದಾರೆ. ಸುತ್ತ ನೀರಿದ್ದು ಮಧ್ಯ ಒಂದು ಭಾಗನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ರೆಸಾರ್ಟ್ ಅಥವಾ ಹೋಟೆಲ್ಗಳು ಇದೆ. ಇದು ನಾವು ನೋಡ್ತಾ ಇರೋದು ರಿನ್ಯೂವಬಲ್ ಎನರ್ಜಿ ಮ್ಯೂಸಿಯಂ ಅಂತ. ಇಲ್ಲಿ ಯಾವ ಥರ ರಿನ್ಯೂವಬಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಅದನ್ನು ತೋರಿಸಿದ್ದಾರೆ. ಇದು ಪೂರ್ತಿ ಕವರ್ ಮಾಡಿರೋದು ಸೋಲಾರ್ ಪ್ಲೇಟ್ಸಿಂದ ಕವರ್ ಮಾಡಿದ್ದಾರೆ ಇದನ್ನೆಲ್ಲ.
ಇಲ್ಲಿ ನೋಡಿ, ಇದನ್ನು ಈಜಿಪ್ಟ್ನ ಪಿರಮಿಡ್ನ ಇಲ್ಲಿ ಡೂಪ್ಲಿಕೇಟ್ ಮಾಡಿದ್ದಾರೆ. ಸೊ ಅದೇ ಈಜಿಪ್ಟ್ ಪಿರಮಿಡ್ ಯಾವ ಥರ ಇದೆಯೋ ಅದೇ ಥರ ಇದನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಒಳಗಡೆ ಹೋದರೆ ಅಲ್ಲಿ ಅದೇ ಥರದ ಆರ್ಕಿಟೆಕ್ಚರ್ಸ್ ನಾವು ನೋಡ್ಬೋದು. ಈಗ ನೋಡಿ, ಇಲ್ಲೆಲ್ಲ ಗೋಡೆ ಮೇಲೆ ನಿಜವಾದ ಪಿರಮಿಡ್ ಥರನೇ ಮಾಡಿದ್ದಾರೆ. ಮತ್ತು ಇಲ್ಲಿ ಮಮ್ಮಿ ಸಹ ಇದೆ. ಲೈಕ್ ಇದು ಪ್ಲಾಸ್ಟಿಕ್ ಮಮ್ಮಿ, ಅದೇ ಥರ ಇಲ್ಲಿ ಹೇಗಿರುತ್ತೆ ಅಂತ ಇಲ್ಲಿ ಡೂಪ್ಲಿಕೇಟ್ ಮಾಡಿ ತೋರಿಸಿದ್ದಾರೆ ಒಟ್ಟು. ಈಗ ನಾವು ಹೋಗ್ತಾ ಇರೋದು ಕೊಲಾಸಿಯಂ ನೋಡೋಕ್ಕೆ. ಇದು ಇರೋದು ಇಟಲಿಯಲ್ಲಿ ಆ್ಯಕ್ಚುಲಿ. ಅದನ್ನು ಸಹ ಇಲ್ಲಿ ಡೂಪ್ಲಿಕೇಟ್ ಮಾಡಿ ತೋರಿಸಿದ್ದಾರೆ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸೈನಿಕರ ಮೂರ್ತಿಯನ್ನು ಸಹ ಮಾಡಿದ್ದಾರೆ. ಜನರು ಅದು ಯಾವ ಥರ ನಿಂತಿದೆಯೋ ಅದೇ ಥರ ನಿಂತ್ಕೊಂಡು ಫೋಟೋ ತಗೊಳ್ತಿದ್ದಾರೆ ನೋಡಿ. ಒಳಗಡೆ ಹೋಗ್ತಾ ಹೋಗ್ತಾ ಇದನ್ನು ಸುತ್ತರಿಬೇಕು. ನಿಜವಾದ ಕೊಲೋಸಿಯಂ ಯಾವ ಥರ ಇದೆಯೋ ಅದೇ ಥರ ಇಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ನಾವಿರೋದು ಇದು ಸೆಂಟರ್ ಆಫ್ ಕೊಲಾಸಿಯಂ ಅಂತ. ಇಲ್ಲಿ ಈ ಥರ ಇದೆ. ಇದು ಕೋಟೆ ಅಂತ ಅನಿಸುತ್ತೆ. ಇಲ್ಲಿ ಒಂದು ಸಿಂಹ, ಈ ಕಡೆ ಒಂದು ಸಿಂಹ ಇದೆ. ನೋಡಿ, ಇದು ಮಧ್ಯದಿಂದ ನೋಡೋಕೆ ಈ ಥರ ಕಾಣಿಸುತ್ತೆ. ಈಗ ನಾವು ನೋಡಕ್ಕೆ ಹೋಗ್ತಾ ಇರೋದು ಗ್ರೇಟ್ ವಾಲ್ ಆಫ್ ಚೈನಾ. ಬನ್ನಿ, ಈಗ ಆ ಚೈನಾದ ಮಹಾ ಗೋಡೆಯನ್ನು ಯಾವ ರೀತಿ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತ ನೋಡೋಣ. ನೋಡಿ, ಹೀಗೆ ಮೇಲೆ ಹತ್ತುತ್ತಾ ಹೋಗಬೇಕು. ಇಲ್ಲೊಂದು ಥರ ಪೊಸಿಷನ್ ಬರುತ್ತೆ. ಸೊ ಅಲ್ಲಿ ನಾವು 2 ಕೋಣೆಗಳ ಥರ ಇದೆ ಇಲ್ಲಿ. ಪರವಾಗಿಲ್ಲ ಗುರು, ಚೆನ್ನಾಗಿ ಕಟ್ಟಿದ್ದಾರೆ. ಚೀನಾದ ಮಹಾಗೋಡೆ ಹೇಗಿದೆಯೋ ಅದೇ ಥರ ಡೂಪ್ಲಿಕೇಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈಗ ನಾವು ಬಂದಿರೋದು ಡೂಪ್ಲಿಕೇಟ್ ತಾಜ್ ಮಹಲ್ ಹತ್ರ. ಅಂದರೆ ತಾಜ್ ಮಹಲ್ ಥರನೇ ಇನ್ನೊಂದು ಥರ ಇಲ್ಲಿ ಕಟ್ಟಿದ್ದಾರೆ. ಬನ್ನಿ, ಇದು ಹೇಗಿದೆ ಅಂತ ನೋಡೋಣ. ತಾಜ್ ಮಹಲ್ ಮುಂದೆ ಯಾವ ರೀತಿ ವಾಟರ್ ಸ್ಪ್ರಿಂಕಲ್ಸ್ ಬರುತ್ತೋ ಅದೇ ಥರ ಇಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಕಲ್ಲುಗಳನ್ನು ನೋಡ್ತಾ ಇದ್ದರೆ ಆ ತಾಜ್ ಮಹಲ್ ಮಾಡಲು ಯಾವ ಕಲ್ಲನ್ನು ಉಪಯೋಗಿಸಿದ್ರಲ್ಲ ಅದೇ ಥರ ಕಲ್ಲನ್ನು ಸಹ ಇಲ್ಲಿ ಉಪಯೋಗಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಈ ಕಂಬ ಎಲ್ಲ ಕಲ್ಲಿಂದ ಅಲ್ಲ,
ಇದು ಸಿಮೆಂಟಿಂದ ಅನಿಸುತ್ತೆ. ಒರಿಜಿನಲ್ ತಾಜ್ ಮಹಲ್ ಸುತ್ತ ಯಾವ ರೀತಿ ಮಾಡಿದಾರೋ ಅದೇ ಥರ ಇಲ್ಲಿ ಸಹ ಮಾಡಿದ್ದಾರೆ. ನೋಡಿ ಇಲ್ಲಿ ತಾಜ್ ಮಹಲ್ ಒಳಗಡೆ ಮಮತಾಜ್ ಗೋರಿ ಏನಿತ್ತಲ್ಲ ಅದನ್ನು ಸಹ ಇಲ್ಲಿ ಡೂಪ್ಲಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಒರಿಜಿನಲ್ ತಾಜ್ ಮಹಲ್ ಥರನೇ ಡೂಪ್ಲಿಕೇಟ್ ಮಾಡಿದ್ದಾರೆ. ನೋಡಿ ಇದು ಮೋಯಿಯಾ ಅಂತ. ಇದು ಒಂದೊಂದು ಶಿಲ್ಪಗಳು ಒಂದೊಂದೇ ಕಲ್ಲಿನಿಂದ ಕೆತ್ತಿದ್ದಾರೆ ಒರಿಜಿನಲ್ ಆಗಿ. ಇಲ್ಲಿ ಅದೇ ಥರ ಡೂಪ್ಲಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒರಿಜಿನಲ್ ಆಗಿರೋದು ಇದು ಈಸ್ಟರ್ನ್ ಐಲ್ಯಾಂಡ್ ಹತ್ರ. ನೋಡಿ ಈಗ ನಾವು ಬಂದಿರೋದು ಕ್ರೈಸ್ಟ್ ದ ರಿಡೀಮರ್ ಅಂತ. ಇದು ಇರೋದು ನಿಜವಾಗ್ಲೂ ಬ್ರೆಜಿಲಲ್ಲಿ, ಬಟ್ ಅದನ್ನು ಸಹ ಇಲ್ಲಿ ಡೂಪ್ಲಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಹೈಟು ಇದು ತುಂಬ ಕಡಿಮೆ. ಅದು ಒರಿಜಿನಲ್ ಇರೋದು 98 ಫೀಟ್, ಬಟ್ ಇದು ತುಂಬ ಕಡಿಮೆ ಇದೆ. ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ಇದು ನಾವು ನೋಡ್ತಾ ಇರೋದು ಪೆಟ್ರಾ ಅಂತ. ಇದು ಇರೋದು ನಿಜವಾಗ್ಲೂ ಜಾರ್ಡನಲ್ಲಿ. ಅದನ್ನು ಸಹ ಇಲ್ಲಿ ಡೂಪ್ಲಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಪೆಟ್ರಾನ ರೋಸ್ ಆಫ್ ಸಿಟಿ ಅಂತ ಕರೀತಾರೆ. ಯಾಕೆಂತಂದರೆ ಇಲ್ಲಿ ಕೆಂಪು ಬಣ್ಣದ ಕಲ್ಲುಗಳು ಜಾಸ್ತಿ ಸಿಗುತ್ತೆ, ಸೊ ಅದಕ್ಕೆ ಇದನ್ನ ರೋಸ್ ಸಿಟಿ ಅಂತ ಕರೀತಾರೆ. ಮತ್ತು ಇಲ್ಲಿ ಏನು ವಿಶೇಷ ಅಂತಂದರೆ ಕಲ್ಲು ಕೆತ್ತನೆಗಳು ಇಲ್ಲಿ ತುಂಬ ಜನಪ್ರಿಯವಾಗಿರುತ್ತೆ. ಸೊ ಇಲ್ಲಿ ಒಳಗೆಲ್ಲ ನೋಡ್ಬೋದು ನೀವು ಯಾವ ಥರ ಗೋಡೆಗಳ ಮೇಲೆ ಸಹ ಕೆತ್ತನೆ ಮಾಡಿದ್ದಾರೆ, ಅದೇ ಥರ ಇಲ್ಲಿ ಸಹ ಡೂಪ್ಲಿಕೇಟ್ ಮಾಡಿದ್ದಾರೆ. ಸಣ್ಣ ಸಣ್ಣ ಮೂರ್ತಿ, ಕಲ್ಲುಗಳು, ಕಂಬಗಳು ಎಲ್ಲವೂ ಸಹ ಇಲ್ಲಿ ಡೂಪ್ಲಿಕೇಟ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಇಷ್ಟೋದನ ಎಕೋ ಪಾರ್ಕ್ ಹೇಗಿದೆ ಅಂತ. ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಜಾಗನ ನೋಡೋಕ್ಕೆ ಹೋಗೋಣ.